ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು SSLC ಪ್ರಥಮ ಭಾಷೆ ಕನ್ನಡದಲ್ಲಿ ಯಾರೆಲ್ಲ SSLC 58+ ಆಗಿರ್ತಕ್ಕಂಥ ಮಾರ್ಕ್ಸನ್ನು ತೊಗೋಬೇಕು ಅಂತೀರಾ ಅವರಿಗಾಗಿ ನಾವು ವರ್ಕ್ಶೀಟ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹಿಂದಿಯಲ್ಲಿ ಕೂಡ ನಾನು ವರ್ಕ್ಶೀಟ್ಗಳನ್ನು ಹಾಕಿದ್ದೀನಿ. ಆಲ್ರೆಡಿ 2 ವೀಡಿಯೋಸ್ಗಳಲ್ಲಿದ್ದಾವೆ. ಇದು ಕನ್ನಡದಲ್ಲಿದೆ. ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಮ್ಯಾಕ್ಸಿಮಮ್ ಆಗಿ ವಿಡಿಯೋ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಅವೆಲ್ಲ ಬೇಕಾದರೆ ನಿಮಗೆ SSLC 2026 SSLC ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಈ ಪ್ಲೇಲಿಸ್ಟ್ ಲಿಂಕನ್ನು ನೀವು ಏನು ಮಾಡ್ಕೋಬೇಕು, ಸೇವ್ ಮಾಡ್ಕೊಡ್ರಿ. ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಅಲ್ಲಿ ಈ ವರ್ಕ್ಶೀಟ್ಗಳು, ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಗಳು, ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ. ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿದರೆ ಸಾಕು, ಆರಾಮಾಗಿ ಅಂಕಗಳನ್ನು ಗಳಿಸ್ತೀರಿ. ಇವತ್ತಿನ ಕಲಿಕಾ ಹಾಳೆಯಲ್ಲಿ ಒಟ್ಟು 4 ಅಂಕಗಳನ್ನು ನೀವು ಗಳಿಸ್ತೀರಿ. 4ಕ್ಕೆ 4 ಕಂಠಪಾಠ ಪದ್ಯ ನೆನಪಿರಲಿ, ಓಕೆನಾ? ಸೊ ನೋಡಿ, ಇಲ್ಲಿ ಕೆಲವೊಂದು ನಾನು ಟ್ರಿಕ್ಸ್ ಕೊಟ್ಟಿದ್ದೀನಿ, ಅದೇ ತರನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಮೊದಲ ಒಂದು ಕಲಿಕಾ ಹಾಳೆಯಲ್ಲಿ ಒಟ್ಟೆ 3 ಪದ್ಯಗಳನ್ನು ಓದಬೇಕು. ಓದಿ ಅಂದರೆ ಏನು ಮಾಡಬೇಕು, ಬಾಹೆಟ್ ಆಗಬೇಕು. ಫಸ್ಟ್ ಒಂದು ಸಂಕಲ್ಪ ಗೀತೆ ಯಾವುದು? ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಅಂತ ಇದೆಯಲ್ಲ. ಸೊ ಇದನ್ನು ನೀವು ಪ್ರಿಪೇರ್ ಮಾಡಿದರೆ ಸಾಕು, ಬಾಹೆಟ್ ಮಾಡಿದರೆ ಸಾಕು. ಸೊ ಇದು ಕೂಡ ನಿಮ್ಗೆ ಏನಪ್ಪ ಅಂತಂದರೆ ಬೈಪಾಟ್ ಮಾಡಲಿಕ್ಕಿರ್ತಕ್ಕಂಥ ಒಂದು ಪದ್ಯ. ಸೊ ಒಟ್ಟೆ 3 ಇದ್ದಾವೆ. ಸೊ 3 ಮಾಡಿ. ಸೊ 3ರಲ್ಲಿ ನಿಮಗೆ ಒಂದಂತೂ ಬಂದೇ ಬರ್ತದೆ. ಇನ್ನು 2ನೇ ಪದ್ಯವನ್ನು ನೀವು ನೋಡ್ತಾ ಇರ್ಬೋದು. ಕುಮಾರವ್ಯಾಸ ಬರೆದ ಕೌರವೇಂದ್ರನ ಕೊಂದೆ ನೀನು ಪದ್ಯ. ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ, ಕೌರವನ ಹಿಂಗೆ ರಣದಲ್ಲಿ ಸುಬಟಕೋಟಿಯನ್ನು ತೀರಿಸಿಯ ಪತ್ಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸನು ರಾಜೀವ ಸಕನಾನೆ ಅಂತ ಇದೆ. ಇನ್ನು ಮುಂದಿನ ಒಂದು ಕಂಠಪಾಠ ಪದ್ಯ, ಅದು ಲಕ್ಷ್ಮೀಶ ಬರೆದ ವೀರಲವ ಪದ್ಯ. ತೆಗೆದುತ್ತರಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತರ್, ಮಿಗೆ ನಡುಗೆ ಬೇಡ ಬೇಡ ರಸುಗಳ ವಾಜ್ಯಂಬಿಡು ಬಡಿವರೆಮ್ಮ ನೆನಲು, ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜನಕಿಯ ಮಗನಿದಕ್ಕೆ ಬೆದರುವನೇ ಪೋಗಿ ನೀವೆಂದುಲವ, ನಗಡುತನದಿಂದೆ ಬಿಲ್ದಿವನೇರಿಸಿ ತೀಡಿ ಜೇಗೈದು ನಿಂತಿದ್ದನು ಅಂತ ಇದೆ. ಇದು ಬಿಲ್ದಿ ಅಂತ ಆಗಬೇಕು, ಓಕೆನಾ? ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ 3 ಪದ್ಯಗಳನ್ನು ವರ್ಕ್ಶೀಟಲ್ಲಿ, ಫಸ್ಟ್ ವರ್ಕ್ಶೀಟಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಚೆನ್ನಾಗಿ ಬೈಹೆಟ್ ಮಾಡಿ, ಓಕೆನಾ? ಇನ್ನೇನು ಮಾಡಿ, ಸೆಕೆಂಡ್ ವರ್ಕ್ಶೀಟಲ್ಲಿ ಪ್ರತಿ ಪದ್ಯದ ಸಾಲನ್ನು ಏನು ಮಾಡಿ 5 ಸರಿ ಏನು ಮಾಡಿ ಕಾಪಿ ಮಾಡಿ. ಸೊ ಫಸ್ಟ್ ಕಲುಷಿತವಾದಿ ನದಿ ಜಲಗಳಿಗೆ, ಕಲುಷಿತವಾದಿ ನದಿ ಜಲಗಳಿಗೆ, ಕಲುಷಿತವಾದಿ ನದಿ ಜಲಗಳಿಗೆ, ಈ ಥರನಾಗಿರ್ತಕ್ಕಂಥ ಪದ್ಯದ ಪ್ರತಿಯೊಂದು ಸಾಲನ್ನು ನೀವೇನು ಮಾಡಬೇಕಪ್ಪ ಅಂದರೆ 5 ಟೈಮ್ಸ್ 5 ಸರಿ ನೀವೇನು ಮಾಡಬೇಕು, ಚೆನ್ನಾಗಿ ಅದನ್ನು ಬಾಹೆಟ್ ಇದು ಏನು ಬರಿಬೇಕು. ಸೊ ಇದನ್ನು ಬರೆದ್ರೇ ನಿಮ್ಮದೇ ಕೆಲಸ ಆಗೋದು, ಇಲ್ಲ ಬರಲಿ ಅಂದರೆ ಕೆಲಸ ಆಗೋದಿಲ್ಲ. ಯಾಕಂದರೆ ಅಂಕಗಳನ್ನು ನಿಮ್ಗೆ ಏನು ಮಾಡಬೇಕಾಗದಪ್ಪ ಅಂದರೆ ತೊಗೋಬೇಕಾಗದ. ಸೊ 1 ಅಂಕನೂ ಕೂಡ ಮಿಸ್ ಮಾಡೋ ಹಾಗೆ ಇಲ್ಲ. 1ನೇ ಅಭ್ಯಾಸ ಹಾಳೆಯಲ್ಲಿ ಪದ್ಯಗಳನ್ನು ಓದಬೇಕು. 2ನೇ ಅಭ್ಯಾಸ ಹಾಳೆಯಲ್ಲಿ ಪದ್ಯಗಳನ್ನು ಏನು ಮಾಡಬೇಕು, ಪ್ರತಿ ಪದ್ಯದ ಸಾಲನ್ನು 5 ಸಾರಿ ಬರಿಬೇಕು. ಇನ್ನು ಮುಂದಿನ ಕಲಿಕಾ ಹಾಳೆಯಲ್ಲಿ ಏನು ಮಾಡಿದ್ದು ಅಂದರೆ ಅಭ್ಯಾಸ ಹಾಳೆಯಲ್ಲಿ ಪ್ರತಿ ಪದ್ಯವನ್ನು 2-3 ಸಾರಿ ಬರಿಬೇಕು. ಅದನ್ನು ನೋಡಿ ಆದರೂ ಬರೀರಿ, ನೋಡಲಾರ್ದೆ ಆದರೂ ಬರೀರಿ. ಫಸ್ಟ್ ಕೊಟ್ಟಿದ್ದೀವಿ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಇದನ್ನು ಒಂದು ಟೋಟಲಿ 4 ಟೈಮ್ಸ್ ಬರೀರಿ, ಏನಪ್ ಸಾಕು. ಇನ್ನು 2ನೇದು ಸೇಮ್ ಮಾರಿಗೌತನವಾಯಿತು ನಾಳಿನ ಭಾರತವು, ಅದನ್ನು ಕೂಡ ಕೊಟ್ಟಿದ್ದೀವಿ. ಅದನ್ನು ಕೂಡ ನೀವೇನು ಮಾಡಿರಿ, ಒಂದು 3 ಟೈಮ್ಸ್ ಆಗಿ ಏನು ಮಾಡ್ರಪ್ಪ ಅಂದರೆ ಬರೆದ್ರೆ ಖಂಡಿತ ಕರೆಕ್ಟ್ ಆಗ್ತದೆ. ಇನ್ನು ಲಾಸ್ಟ್ ಏನಿತ್ತಪ್ಪ ಅಂತಂದರೆ ವೀರಲವದಿತ್ತು, ಲಕ್ಷ್ಮೀಶ ಬರೆದಿದ್ದು. ಅದು ತೆಗೆದುತ್ತರೆ ಮುರಿದು ಕುದುರೆಯ ಗಳಕ್ಕೆ ಅಂತ ಇದೆ. ಅದನ್ನು ಕೇವಲ ನಾನು 3 ಟೈಮ್ಸನ್ನು ಕೊಟ್ಟಿದ್ದೀನಿ, ಅಷ್ಟು ಬರೆದ್ರೆ ಸಾಕು. ಇಷ್ಟು ಫಸ್ಟ್ ಕಲಿಕಾ ಹಾಳೆಯಲ್ಲಿ 4ಕ್ಕೆ 4 ಅಂಕಗಳನ್ನು ಗಳಿಸಬೇಕು. ಯಾವುದು? ಕಂಠಪಾಠ ಪದ್ಯವನ್ನು ಬರೀತಕ್ಕಂಥದ್ದು. ಇನ್ನು ಮುಂದಿನ ಕಲಿಕಾ ಹಾಳೆಯಲ್ಲಿ ನಾನು ಏನು ಮಾಡ್ತೀನಿ, ಕವಿ ಪರಿಚಯಗಳ ಬಗ್ಗೆ ತರ್ತೀನಿ. ಸೊ ಖಂಡಿತವಾಗಿ ಅಲ್ಲಿ ನೀವು 6 ಮಾರ್ಕ್ಸನ್ನು ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ. ಸೊ ನಾನು ಎಷ್ಟು ಹೇಳ್ತಾ ಇದ್ದೀನಿ ಅಷ್ಟು ಪರ್ಫೆಕ್ಟ್ ಮಾಡಿದರೆ ಖಂಡಿತವಾಗಿ ಪಾಸ್ ಆಗ್ತೀರಿ. ಇವೆಲ್ಲ ವರ್ಕ್ಶೀಟ್ಗಳನ್ನು ನಮ್ಮ ವಾಟ್ಸಪ್ ಚಾನಲ್ಗಳಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾರೆ. ಲಿಂಕ್ ಕೊಟ್ಟಿದ್ದೀವಿ, ಅವುಗಳಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.